ಮೀನರಾಶಿಯವರ 2026ರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಮೀನರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಈ ಒಂದು ಏಪ್ರಿಲ್ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತೆ. ತಿಂಗಳ ಆರಂಭ ಅನ್ನುವಂಥದ್ದು ಕೆಲವು ಏರಿಳಿತಗಳಿಂದ ಇರುವಂಥ ಸಾಧ್ಯತೆ ಇದೆ. ಕೆಲವುದು ಒಳ್ಳೆ ಫಲ ಸಿಕ್ಕಿದರೆ ಇನ್ನೊಂದು ಸ್ವಲ್ಪ ಕಷ್ಟದ ಫಲಗಳು ಕೂಡ ಕೆಲವೊಂದು ಸಿಗುವಂಥದ್ದು. ಈ ಅವಧಿಯಲ್ಲಿ ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಸವಾಲುಗಳನ್ನು ನೀವು ಎದುರಿಸಬೇಕಾಗತ್ತೆ. ಅಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಒಂದಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಏಪ್ರಿಲ್ ಮೊದಲಾರ್ಧದಲ್ಲಿ ಮೀನರಾಶಿಯವರು ತಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಹಿರಿಯ ಮತ್ತು ಕಿರಿಯರಿಂದ ನಿರ್ಲಕ್ಷ್ಯವನ್ನು ಅನುಭವಿಸ್ಬೋದು. ಅಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಸಮಯದಲ್ಲಿ ಬಹಳ ಧೈರ್ಯದಿಂದ ನೀವು ಮುಂದುವರಿಬೇಕಾಗತ್ತೆ. ಅದು ಯಾವುದನ್ನು ಕೂಡ ತಲೆಗೆ ತೆಗೆದುಕೊಳ್ಬಾರ್ದು. ಈ ಸಮಯದಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ನಿರೀಕ್ಷಿತ ಮಟ್ಟದ ಸಹಕಾರವನ್ನು ನೀವು ಪಡೆಯೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಮತ್ತು ಅಂದರೆ ನೀವು ಅಂದ್ಕೊಂಡ ರೀತಿಯಲ್ಲಿ ಅವರು ಸಪೋರ್ಟ್ ಮಾಡದೇ ಇರಬಹುದು. ವಿರೋಧಿಗಳು ಮತ್ತು ಪ್ರತಿಸ್ಪರ್ಧಿಗಳು ಕೆಲಸದ ಸ್ಥಳದಲ್ಲಿ ಸಕ್ರಿಯರಾಗಿರ್ತಾರೆ. ಅಂದರೆ ನಿಮಗೇನಾದರೂ ಕಾಟ ಕೊಡಲೇಬೇಕು ಅಥವಾ ಏನಾದರೂ ಮಾಡಬೇಕು ಅಂತ ಹೇಳಿ ಸಕ್ರಿಯರಾಗಿರ್ತಾರೆ. ಈ ಸಂದರ್ಭದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪೂರ್ಣಗೊಳ್ಳುವ ಹಂತದಲ್ಲಿರುವ ಕೆಲಸಗಳೂ ಕೂಡ ಕೆಲವೊಮ್ಮೆ ಇನ್ನೇನು ಕೆಲಸ ಮುಗ್ದೇ ಹೋಯಿತು, ಹಾಗೇ ಹೋಯಿತು ಕೆಲಸ ಅನ್ನುವಾಗಲೇ ಏನಾದರೂ ಅಡೆತಡೆಗಳು ಬಂದು ಕೆಲಸ ಆಗದೇ ಇರುವಂಥದ್ದು. ವ್ಯವಹಾರದಲ್ಲಿ ತೊಡಗಿರುವಂಥವರು ತಿಂಗಳ ಮೊದಲಾರ್ಧದಲ್ಲಿ ನಿಮಗೆ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಡಲ್ ಆಗಿರುವಂಥದ್ದು ಅಥವಾ ಮಂದಗತಿಯಲ್ಲಿ ಸಾಗುವಂಥದ್ದು. ಈ ಸಮಯದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಂದ ನೀವು ತೀವ್ರ ಸ್ಪರ್ಧೆಯನ್ನು, ಅಂದರೆ ನಿಮ್ಮ ಕಾಂಪಿಟೇಟರ್ ಯಾರು ಇರ್ತಾರೆ ಅವರಿಗೆ ನೀವು ಹೆಚ್ಚಿನ ಸವಾಲನ್ನು ಅಂದರೆ ಸ್ಪರ್ಧೆಯನ್ನು ಎದುರಿಸಬೇಕಾಗತ್ತೆ. ಆದರೆ ತಿಂಗಳ ಮಧ್ಯದಿಂದ 14-15ನೇ ತಾರೀಕು ನಂತರ ನಿಮ್ಮ ವ್ಯವಹಾರ ಮತ್ತೆ ಹಳಿಗೆ ಬರುತ್ತೆ. ತಿಂಗಳ 3ನೇ ವಾರದಲ್ಲಿ ನಿಮ್ಮ ವ್ಯವಹಾರದಲ್ಲಿ ನೀವು ಬಯಸಿದಂಥ ಲಾಭವನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ತಿಂಗಳ ಮೊದಲಾರ್ಧದಲ್ಲಿ ಸ್ವಲ್ಪ ಕಷ್ಟ ಆದರೂ ಕೂಡ ಸವಾಲೆದುರಾದರೂ ತಿಂಗಳ ಮಧ್ಯದ ನಂತರ ನಿಮಗೆ ಹೆಚ್ಚಿನ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಮಾರಾಟ ಜಾಸ್ತಿ ಆಗುತ್ತೆ. ನಿಮ್ಮ ವ್ಯವಹಾರದ ಒಂದು ಪ್ಲ್ಯಾನಿಂಗ್ಗಳೇನಿದೆ ಅವೆಲ್ಲವೂ ಕೂಡ ಯಶಸ್ವಿ ಆಗ್ತವೆ. ಮತ್ತು ಈ ಅವಧಿಯಲ್ಲಿ ಹಣಕಾಸಿನ ವಹಿವಾಟುಗಳನ್ನು ನಿರ್ವಹಿಸುವಾಗ, ಅಂದರೆ ಹಣಕಾಸಿನ ದುಡ್ಡಿನ ವ್ಯವಹಾರ ಇರುವಾಗ ಬಹಳ ಎಚ್ಚರಿಕೆಯಲ್ಲಿರಬೇಕಾಗತ್ತೆ ನೀವು. ಇದಲ್ಲದೆ ನೀವು ಸಾಲದ ಮೇಲೆ ಹಣ ಅಥವಾ ಸರಕುಗಳನ್ನು ಸಾಲವಾಗಿ ನೀಡೋದನ್ನು ಬಹಳ ತಪ್ಪಿಸಬೇಕಾಗತ್ತೆ. ಅಂದರೆ ಯಾವುದರ ಮೇಲಾದರೂ ಸಾಲ ತಗೊಳ್ಳುವಂಥದ್ದು ಅಥವಾ ನೀವು ಯಾರಿಗಾದರೂ ಸಾಲ ಕೊಡುವಂಥದ್ದು ಅಥವಾ ನೀವೇನು ಸರಕನ್ನು ಹಾಕೋಬೇಕು ಅಥವಾ ಮಾಲ್ ಹಾಕೋಬೇಕು ಅಂತಂದಾಗ ಅದಕ್ಕೆ ಸಾಲ ಮಾಡುವಂಥದ್ದು ಮಾಡಬಾರ್ದು. ಇದಲ್ಲದೆ ಮತ್ತು ಯಾಕಂದರೆ ಇದು ನಷ್ಟವನ್ನು ಉಂಟು ಮಾಡುವಂತಹ ಅಪಾಯ ನಿಮಗೆ ಇದೆ. ಹಾಗಾಗಿ ಬಹಳ ಎಚ್ಚರಿಕೆ ಇರಬೇಕು. ವ್ಯವಹಾರದವರು ಸಂಬಂಧಗಳ ವಿಚಾರದಲ್ಲಿ ನೋಡೋದಾದರೆ ಏಪ್ರಿಲ್ ತಿಂಗಳು ನೀವು ಸ್ವಲ್ಪ ಪ್ರಕ್ಷುಬ್ಧ ಹಂತವನ್ನು ಎದುರಿಸಬೇಕಾಗತ್ತೆ. ಸ್ವಲ್ಪ ಏನು ಕುಟುಂಬದಲ್ಲಿ ಮನಸ್ತಾಪಗಳು ಬರುವಂಥದ್ದು ಆಗತ್ತೆ. ತಿಂಗಳ ಮೊದಲಾರ್ಧದಲ್ಲಿ ಪ್ರೀತಿ ಪಾತ್ರರೊಂದಿಗಿನ ಭಿನ್ನಾಭಿಪ್ರಾಯ ನಿಮ್ಮನ್ನು ನಿರಾಶೆಗೊಳಿಸ್ಬೋದು. ಪ್ರಣಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ತಿಂಗಳ ಉತ್ತರಾರ್ಧ ಅಂದರೆ ಒಂದು 14-15ನೇ ತಾರೀಕು ನಂತರ ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತೆ. ಮನೆಯಲ್ಲಿ ಶುಭ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರೋ ಸಾಧ್ಯತೆ ದಟ್ಟವಾಗಿದೆ. ಹಾಗೆ ಕುಟುಂಬದಲ್ಲಿ ಕೆಲವು ಕಾರ್ಯಕ್ರಮಗಳು ಕೂಡ ನಡೆಯುವಂಥ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಒಟ್ಟಾರೆ ಹೇಳೋದಾದರೆ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳು ಮೊದಲಾರ್ಧ ಅನ್ನುವಂಥದ್ದು, ಅಂದರೆ ತಿಂಗಳ ಮೊದಲಿನಿಂದ ಅರ್ಧ ತಿಂಗಳು ಆಗೋ ತನಕ ಸ್ವಲ್ಪ ನೀವು ಸವಾಲುಗಳನ್ನು ಚಾಲೆಂಜಿಂಗ್ ಆಗಿ ಎದುರಿಸಬೇಕಾಗತ್ತೆ. ಸ್ವಲ್ಪ ಸಮಸ್ಯೆಗಳು ಬಂದೊಡ್ತವೆ. ಆದರೆ 14-15ನೇ ತಾರೀಕು ನಂತರ ನಿಮಗೆ ಎಲ್ಲವೂ ಕೂಡ ಸರಿ ಹೋಗುವಂಥದ್ದು. ಕುಟುಂಬ ಸಂಬಂಧಗಳು ಸರಿ ಹೋಗ್ತವೆ, ವ್ಯವಹಾರದಲ್ಲೂ ಸರಿ ಹೋಗುತ್ತೆ, ಕೆಲಸದ ಜಾಗದಲ್ಲೂ ಕೂಡ ನೀವು ನಿರೀಕ್ಷೆ ಮಾಡಿದಂತಹ ಮಟ್ಟಕ್ಕೆ ನೀವು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯವಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.